ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೇಹದ ನಿಶಕ್ತಿ, ಕಣ್ಣಿನ ದೃಷ್ಟಿಯ ಸಮಸ್ಯೆ ಆಗಿರ್ಬೋದು ಅಥವಾ ಈ ಬೇಸಿಗೆಗೆ ಸುಡು ಬಿಸಿಲಿಗೆ ತಂಪಾದ ಒಂದು ಒಳ್ಳೆಯ ಡ್ರಿಂಕ್ಸ್ ಅಂದರೆ ಸುಳ್ಳಾಗೋದಿಲ್ಲ. ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ. ನಿಮ್ಮ ಒಂದು ಉಷ್ಣತೆ, ದೇಹದ ಉಷ್ಣತೆ ಕಡಿಮೆ ಮಾಡಿ ದೇಹಕ್ಕೆ ಶಕ್ತಿ ನೀಡುತ್ತೆ. ಹಾಗೆ ಕಣ್ಣಿಗೆ ಒಂದು ಒಳ್ಳೆಯ ಡ್ರಿಂಕ್ಸ್ ಆಗಿರುತ್ತೆ. ಇದನ್ನು ಯಾವ ರೀತಿ ಮಾಡ್ಕೊಳೋದು? ಚಹಾ ಕಾಫಿ ಬದಲಿಗೆ ಈ ಡ್ರಿಂಕ್ಸ್ನ ನೀವು ದಿನನಿತ್ಯದಲ್ಲಿ ಕೂಡ ಸೇವಿಸ್ಬೋದು. ಬೆಲ್ಲ ಸಕ್ಕರೆ ಕೂಡ ಬಳಸಿಲ್ಲ. ಹಾಗಿದ್ರೆ ಇದನ್ನು ತುಂಬ ಸಿಂಪಲ್ ಮೆಥಡಲ್ಲಿ ಮಾಡಿರೋದು ಕ್ಯಾರೆಟಿನ ಹೆಲ್ಪಿನಿಂದ. ಒಂದು ಕ್ಯಾರೆಟ್ ಇದ್ದರೆ ಸಾಕು ನೋಡಿ. ಇದರಿಂದ ನಾವು ಮನೆಯಲ್ಲೇ ಸುಲಭವಾಗಿ ಎನರ್ಜಿ ಡ್ರಿಂಕ್ನ ಮಾಡ್ಕೋಬಹುದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಯಾರೇ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಡ್ರಿಂಕ್ನ ಸೇವಿಸ್ಬೋದು. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೋಡಿ, ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇಲ್ಲಿ 3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದು ಜವಾರಿ ಕ್ಯಾರೆಟು, ಜವಾರಿ ಕಚ್ರಿ. ನೀವು ಏನಾದರೂ ಹೈಬ್ರಿಡ್ ಇತ್ತಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ. ಇದನ್ನು ಕಮ್ಮಿ ಸಮಯದಲ್ಲೇ ಕೂಡ ಕುದಿಸ್ಕೋಬೋದು. ನಿಮಗೆ ಕುದಿಸೋಕೆ ಟೈಮ್ ಇಲ್ಲ ಅನ್ನೋ ಹಾಗಿದ್ರೆ ತುರಿದ್ಬಿಟ್ಟು ಕೂಡ ತೊಗೋಬೋದು. ನೋಡಿ, ಇಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫಸ್ಟ್ ನೀಟಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಭಾಗನ ತೆಗೆದುಬಿಟ್ಟು ಅದಾದಮೇಲೆ ಈ ಒಂದು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಕ್ಯಾರೆಟ್ ಎಲ್ಲವನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳಿ. ದೇಹಕ್ಕೆ ತಂಪಾಗಿರುವಂತಹ ಈ ಒಂದು ಬೇಸಿಗೆಗೆ ಕುಡಿಲೇಬೇಕಾಗುತ್ತೆ. ಹಾಗಾಗಿ ದಿನಾಲೂ ಒಂದೇ ಥರ ಡ್ರಿಂಕ್ಸ್ನ ಕುಡಿಯೋಕ್ಕೆ ಇಷ್ಟ ಇಲ್ಲ ಅನ್ನೋರು ತುಂಬ ಸಿಂಪಲ್ ವಿಧಾನದಲ್ಲಿ ಈ ರೀತಿ ತಂಪಾಗಿರುವಂತಹ ಹಾಗೆ ಹೆಲ್ತಿಗೆ ಒಳ್ಳೆಯದಾಗಿರುವಂಥದ್ದು, ಕಣ್ಣಿನ ದೃಷ್ಟಿಗಾಗಿರ್ಬೋದು, ಹಾಗೆ ಮುಖದ ಕಾಂತಿ ಕೂಡ ಹೆಚ್ಚಿಸೋದು ಕೂಡ ಇದು ತುಂಬ ಒಳ್ಳೆಯದು. ನೆಕ್ಸ್ಟ್ ನೋಡಿ, ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವೀಟ್ನೆಸ್ ಆ್ಯಡ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಖರ್ಜೂರನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಜ ಇರಲಾರ್ದಂಥ ಖರ್ಜೂರನ ತೊಗೊಳ್ಳಿ, ಇಲ್ಲ ಮೆತ್ತಗಿರುವಂಥ ಖರ್ಜೂರ ತೊಗೊಂಡ್ರೆ ಬೀಜನ ತೆಗೆದುಬಿಡಿ. ನೆಕ್ಸ್ಟು ನಾನಿಲ್ಲಿ ಗೋಡಂಬಿನ ತೊಗೊತಾ ಇದ್ದೀನಿ. ನಿಮ್ಮ ಹತ್ರ ಬಾದಾಮಿ ಇದ್ರೂ ಕೂಡ ಬಾದಾಮಿ ಒಂದು 4 ಬಾದಾಮಿಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಗೋಡಂಬಿ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಅಥವಾ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸೋಕೆ ಇಡಬೇಕಾಗುತ್ತೆ. ಒಂದು 2 ರಿಂದ 3 ಕುದಿ ಬರೋವರೆಗೂ ಮೆತ್ತಗಾಗಿದೆಯೋ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಜಲ್ದಿ ಮೆತ್ತಗಾಗುತ್ತೆ. ಆದರೆ ಕ್ಯಾರೆಟ್ ಏನಿದೆ ಸ್ವಲ್ಪ ಸಮಯ ತಗೊಳುತ್ತೆ. ಹಾಗಾಗಿ ಇಲ್ಲಿ ಜವಾರಿ ಇರೋದ್ರಿಂದ ಇದು ಕೂಡ ಅಷ್ಟೇ ತುಂಬ ಸಮಯನೂ ತೊಗೊಳೋದಿಲ್ಲ. ಈಗ ಆಲ್ರೆಡಿ ಮೆತ್ತಗಾಗಿದೆ ನೋಡಿ. ಮೆತ್ತಗಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಇದನ್ನು ಆರೋದಕ್ಕೆ ಬಿಡಬೇಕಾಗುತ್ತೆ. ಬಿಸಿ ಇರೋದ್ರಿಂದ ಒಂದು 5 ನಿಮಿಷಗಳ ಕಾಲ ಆರೋದಕ್ಕೆ ಬಿಡಬೇಕು. ನೋಡಿ, ಮೆತ್ತಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಬಂದರೆ ಸಾಕಾಗುತ್ತೆ. ಇದರಲ್ಲಿ ಇರುವಂಥ ನೀರು ಕೂಡ ನಾನು ಬಳಸ್ತಾ ಇದ್ದೀನಿ. ಇದನ್ನು ಕೂಡ ನೀವು ಚೆಲ್ಲೋಕೆ ಹೋಗಬೇಡಿ. ನೀರು ಕೂಡ ತುಂಬ ಒಳ್ಳೆಯದು. ಇದರ ನೀರನ್ನು ನೀವೇನು ಬಸಿಯೋದೇನು ಮಾಡೋಕ್ಕೆ ಹೋಗಬೇಡಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಆರಾಮ್ಸೆ ನಿಮಗೆ ಒಂದು 10 ದಿನಗಳ ಕಾಲ ಸ್ಟೋರೇಜ್ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ನೀವು ಟೀ ಕಾಫಿ ಬದಲಿಗೆ ಈ ರೀತಿ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿಬೋದು, ಅಥವಾ ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿಬೋದು. ಕೋಲ್ಡ್ ಕಾಫಿ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಇದನ್ನು ಕೂಲ್ ಡ್ರಿಂಕ್ಸ್ ಟೈಪ್ನಲ್ಲಿ ತಣ್ಣಗಾಗಿರುವ ಹಾಲಿ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಬಿಸಿ ಹಾಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಹಾಗೆ ಒಂದು ಒಳ್ಳೆಯ ಹೆಲ್ತಿ ಡ್ರಿಂಕ್ಸ್ ಅಂದರೆ ಸುಳ್ಳಾಗೋದಿಲ್ಲ. ನೋಡಿ, ನಾನಿಲ್ಲಿ ಒಂದು ಟೋಟಲ್ ಆಗಿ 3 ಕಪ್ ಆಗುವಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ. 3 ಕಪ್ ಆಗುವಷ್ಟು ಹಾಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಲನ್ನು ಕುದ್ಮೇಲೆ ನಾನು ಇದನ್ನು ಆರೋದಕ್ಕೂ ಕೂಡ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಪೇಸ್ಟ್ ಮಾಡ್ಕೊಂಡು ರೆಡಿಯಾಗಿ ಬಂದಿದೆ. ಈ ಪೇಸ್ಟ್ ಏನಿದೆಯಲ್ಲ, ನಾನು ನಿಮಗೆ ಮೊದಲೇ ಹೇಳಿರುವಾಗೆ ಒಂದು ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. 1 ವೀಕ್ ತನಾದರೂ ನೀವು ಆರಾಮ್ಸೆ ಸ್ಟೋರ್ ಮಾಡ್ಕೋಬೋದು. ಇದನ್ನು 1 ಸ್ಪೂನ್ ಅಥವಾ 2 ಸ್ಪೂನ್ ಆ್ಯಡ್ ಮಾಡಿದರೆ ಸಾಕಾಗುತ್ತೆ. ಜಾಸ್ತಿ ಏನು ಬೇಕಾಗೋದಿಲ್ಲ. ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಮ ಕಣ್ಣಿನ ಸಮಸ್ಯೆ ಏನಾದರೂ ಇದ್ದರೆ, ಕಣ್ಣು ಕೂಡ ಈ ಟೈಮ್ನಲ್ಲಿ ಬೇಸಿಗೆಗಾಲದಲ್ಲಿ ಕಣ್ಣು ಉರಿ ಬರುತ್ತೆ, ಹಾಗೆ ನೆತ್ತಿ ಉರಿ ಬರ್ತಾ ಇರುತ್ತೆ, ಅದಕ್ಕೆಲ್ಲವೂ ಕೂಡ ಇದು ತಂಪಾಗಿರುವಂಥ ಡ್ರಿಂಕ್ ಅಂದರೆ ಸುಳ್ಳಾಗೋದಿಲ್ಲ. ಹಾಗೆ ನೆಕ್ಸ್ಟ್ ನೋಡಿ, ಈ ಒಂದು ಚರ್ಮದ ಕಾಂತಿಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈಗ ಹಾಲು ಕೂಡ ಆರಿದ ತಕ್ಷಣವೇ ಈ ಒಂದು ಸ್ಪೂನನ್ನು ನಾನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನಿಮಗೆ ಸ್ವಲ್ಪ ಸ್ವೀಟ್ ಚೆನ್ನಾಗಿ ಬೇಕು ಅನ್ನೋ ಹಾಗಿದ್ರೆ ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡಿಕೊಂಡ್ರು ಸಾಕಾಗುತ್ತೆ. ಇದನ್ನು ಹಾಕಿದ ಮೇಲೆ ನೀವು ಮತ್ತೆ ಹಾಲು ಕುದಿಸ್ಬೇಕು, ಕಾಯಿಸಬೇಕು ಅಂತ ಏನೂ ಇಲ್ಲ. ಜಸ್ಟ್ ಇದು ಬಿಸಿ ಅಂದರೆ ತುಂಬ ಬಿಸಿ ಸುಡು ಇರೋಂಥರ ಬೇಡ, ಜಸ್ಟ್ ಬಿಸಿ ಇದ್ದರೆ ಸಾಕು. ಅವಾಗ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮನೆ ಮಂದಿಗೆಲ್ಲ ಕೊಟ್ಟು ನೋಡಿ. ಚಹಾ ಕಾಫಿ ಬದಲಿಗೆ ಈ ರೀತಿ ನೀವೇನಾದರೂ ಸ್ಪೆಷಲ್ ಆಗಿ ಅಥವಾ ಹೆಲ್ತಿಗೆ ಒಳ್ಳೆಯದಾಗಿ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಫ್ಯಾಮಿಲಿ ಮಂದಿ ಎಲ್ಲ. ನೋಡಿ, ಈ ರೀತಿ ಒಂದ್ಸತಿ ನೀವು ಕೂಡ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಒಂದ್ಸತಿ ಇದನ್ನು ಕುಡಿದ್ಬಿಟ್ಟು ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಕೂಡ ನನಗೆ. ನೀವು ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.